ದರ್ಶನ್ ಅವರ ವಿಚಾರದಲ್ಲಿ ಎಷ್ಟೋ ಸರಿ ಬದಲಾಗೋಕ್ಕೆ ಸಾಕಷ್ಟು ಅವಕಾಶಗಳಿತ್ತು, ಎಷ್ಟೋ ಸರಿ ಘಟನೆಗಳಾಗಿತ್ತು, ಪೊಲೀಸ್ ಠಾಣೆ ಮೆಟ್ಲು ಕೂಡ ಇತ್ತಿದ್ರು. ಬಟ್ ಈ ವಿಚಾರದಲ್ಲಿ ಅದನ್ನೆಲ್ಲ ಬದಲಾಯಿಸ್ಕೊಳ್ಳದೇ ಇರೋ ಕಾರಣನೇ ಇಲ್ಲಿ ತನಕ ಕೇಳ್ಕೊಂಡ್ ಬಂದಿದೆ ಅಂತ ನನಗೆ ತಿಳಿದಂಗೆ ಇದು ಲಾಸ್ಟ್ ಆಪರ್ಚುನಿಟಿ ರೀ. ಇನ್ನು ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇವಾಗ ನಿಜವಾಗ್ಲೂ ಅವರು A1 A2 ಅಂತ ಇದ್ದಾರಲ್ಲ, ಆ ಕ್ರೈಮಲ್ಲಾಗಿ ಅವ್ರಿಗೆ ಶಿಕ್ಷೆ ಎಷ್ಟಾಗುತ್ತೆ ಅಂತ ಅದು ಗೊತ್ತಿಲ್ಲ. ಅದೆಲ್ಲ ಜಡ್ಜ್ಗೆ ಬಿಟ್ಟಿದ್ದು. ಯಾವ ಲೆವೆಲ್ಗೆ ಇವರು ಎಲ್ಲಿದ್ದಾರೆ, ಎಕ್ಸಾಕ್ಟಾಗಿ ಯಾವ ಸ್ಪಾಟಲ್ಲಿದ್ದಾರೆ, ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೂ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾರನ್ನೂ ಕಾಂಟ್ಯಾಕ್ಟು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮಗೆ ಬೇಡದೇ ಇರೋ ವಿಷಯ. ಬಟ್ ಇಂಡಸ್ಟ್ರಿಗೆ ಹಿಂಗೆ ಆಯ್ತಲ್ಲ ಅಂತ ನಾವು ಫೀಲ್ ಮಾಡ್ಕೋಬೋದು ಅಷ್ಟೇ ವಿನ ನಾವು ಏನು ಮಾಡೋಕ್ಕಾಗತ್ತೆ, ಯಾರ ಕೈಲಾಗಿದ್ರು ಏನು ಮಾಡೋಕ್ಕಾಗತ್ತೆ. ಆಗೋಗಿದೆ, ಈಗ ಘಟನೆ ಆಗೋಗಿದೆ. ಆಮೇಲೆ ಫಸ್ಟು ದಯವಿಟ್ಟು ಯಾವ ಫ್ಯಾನ್ಸಾರು ಸರಿ, ಆ ಒಂದು ರೇಣುಕಾ ಸ್ವಾಮಿ ವೈಫು ಮತ್ತು ಆ ಮಗುಗೆ ಒಂದು ದಾರಿ ತೋರಿಸಿ, ಯಾರಾದರೂ ಸರಿ, ಯಾರ ಕಡೆಯಿಂದಾದರೂ ಒಳ್ಳೇದಾಗಬೇಕು, ಅವ್ರಿಗೆ ಬೇರೆ ವಿಧಿ ಇಲ್ಲ. ಅಟ್ ದ ಸೇಮ್ ಟೈಮ್ ಇವ್ರಿಗಾಗಿರೋದಕ್ಕೆ ಒಂದು ನಿಜವಾಗ್ಲೂ ಇವರು ಕ್ರೈಮೇ ಮಾಡಿದರೆ ಅದಕ್ಕೆ ಒಂದು ಪನಿಷ್ಮೆಂಟ್ ಅಂತ ಇದ್ದೇ ಇರುತ್ತೆ, ಅದಾಗತ್ತೆ. ಇವ್ರು ನಿರಪರಾಧಿ ಆದರೆ ಮಾತ್ರ ಹೊರಗಡೆ ಬರ್ತಾರೆ. ಬಟ್ ಅದರಲ್ಲಿ ಸತ್ತಿರೋದಂತೂ ನಿಜ ಆಗೋಯ್ತು. ಇನ್ನು ಅದನ್ನು ಯಾರ ಕೈಲೂ ಚೇಂಜ್ ಮಾಡೋಕ್ಕಲ್ಲ. ಯಾರ್ಯಾರು ಎಷ್ಟೆಷ್ಟು ಕ್ರೈಮ್ ಮಾಡಿದಾರೋ ಅಷ್ಟು ಪನಿಷ್ಮೆಂಟ್ ಆಗೇ ಆಗುತ್ತೆ. ದರ್ಶನ್ ಅವರು ಈ ಪ್ರಕರಣದ ಆಚೆಗೆ ಅಂದರೆ ಯಾವ್ದಾದ್ರು ನೀವು ಕೇಳ್ಪಟ್ಟಿದ್ದಿದೆ ಸರ್ ಈ ಥರದೊಂದು ಬೇರೆ ಬೇರೆ ಚಟುವಟಿಕೆ ಇರುವಂಥದ್ದು? ಇಲ್ಲ, ನನಗೆ ಅಷ್ಟು ಇದ್ರ ಬಗ್ಗೆ ನನಗೆ, ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಪಾರ್ಟಿಗಳಿಗೆ ಹೋಗೋ ಅಭ್ಯಾಸ ಇಲ್ಲ. ನಾನು ಮನೆ ಬಿಟ್ಬಿಟ್ಟು ಅಳ್ಳಾಡಲ್ಲ. ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾರು ಕುಡಿತಾರೆ ಅಂದರೆ ಫಸ್ಟ್ ನಾನು ಅಲ್ಲಿ ಹೋಗೋದೇ ಇಲ್ಲ. ನನಗೆ ಅದ್ರ ಬಗ್ಗೆ ಅರಿವು ಇಲ್ಲ. ನಂಗೆ ಅದು ಕೇಳೋಕ್ಕೂ ಇಷ್ಟ ಇಲ್ಲ. ನಮಗೆ ನಾವು ನಮ್ಮ ಕಂಡಂಗೆ ನಮ್ಗೆ ದೇವ್ರ ಅಣ್ಣವರೇ. ಅವ್ರು ಏನು ಹಾಕ್ಕೊಟ್ಟಿದಾರೋ ಸುಮ್ಮನೆ ಅವ್ರು ನೋಡ್ತಿದ್ರೆ ಅವ್ರದ್ದು, ಆಮೇಲೆ ಅವ್ರ ಜೊತೆಯಲ್ಲಿ ಓಡಾಡ್ಕೊಂಡಿದ್ದರಿಂದ ನಮ್ಗೆ ಚೆನ್ನಾಗಿ ಗೊತ್ತು ಎಷ್ಟು ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಮಾಡಬೇಕು ಅಂತ. ಅದಾದಮೇಲೆ ಇದು ಲಾಸ್ಟ್ ಆಪರ್ಚುನಿಟಿ ದರ್ಶನ್ ಅವ್ರಿಗೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ದಯವಿಟ್ಟು ಈ ಥರದಕ್ಕೆ ಮತ್ತು ಈ ಥರ ಗ್ಯಾಂಗಲ್ಲಿ ಇರಬೇಡಿ ಅಂತ ಹೇಳೋಕ್ಕೆ ಆಸೆ ಪಡ್ತೀನಿ ಅಷ್ಟೇ. ಬಿಕಾಸ್ ಇನ್ನೇನು ಹೇಳೋಕ್ಕಾಗತ್ತೆ, ನಾವು ಈ ಥರ ಇದ್ದಾಗಲೇ ಈ ಥರ ತೊಂದರೆಗೆ ಸಿಗಾಕೊಳ್ಳೋದು. ನಾವು ಒಬ್ಬರೊಬ್ಬರು ನಮ್ಮನ್ನು ಏನೇನೋ ಇನ್ಸ್ಟಿಗೇಟ್ ಮಾಡ್ತಿರ್ತಾರೆ. ನಮ್ಮ ಜೊತೆಲಿರೋರು ಯಾವುದಾದ್ರೂ ಒಂದಕ್ಕೆ ಅವ್ರು ಬೇಕು ಅಂತ ಅವರು ಮಾಡಲ್ಲ. ಅವ್ರ ಪ್ರೌಡ್ನೆಸ್ಗೋಸ್ಕರ ಅವ್ರುಗಳು ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ನಿಮಗೆ ಎತ್ತೆತ್ತಿ ಕೂರಿಸ್ತಾ ಇರ್ತಾರೆ ಮೇಲೆ. ನೀವು ಹೆಂಗೆ ಅದ್ರ ಮೇಲೆ ಕೂತಿರ್ತೀರ ಆ ಸಿಂಹಾಸನದ ಮೇಲೆ ಅಂತಲೇ ಬಿಡೋದು. ದಯವಿಟ್ಟು ನಮಗಂತೂ ನೋವು, ನನಗಂತೂ ಎಷ್ಟು ಜನ ಈಗ ನೋವು ಅನುಭವಿಸ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅವ್ರ ಫ್ಯಾನ್ಸು ಅಷ್ಟೇ. ಅಲ್ಲೋಗಿ ಅಲ್ಲಿರೋಂಥದ್ದು ಏನಿದೆ, ಇನ್ನು ಮನೆಗಳಿಗೆ ಹೋಗಿ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಿ. ಅದು ಏನಿದೆಯೋ ನ್ಯಾಯ ಪ್ರಕ್ರಿಯೆ ಅದು ನಡೆದೋಗುತ್ತೆ. ಕೋರ್ಟಿಗೆ ಬರ್ತಾರೆ, ಕೋರ್ಟಲ್ಲಿ ಏನಾದರೂ ತಪ್ಪಿತಸ್ಥ ಆದರೆ ಇದು ನೀವು ಅಲ್ಲಿ ನಿಂತ್ಕೊಂಡು ಮತ್ತೆ ಗಲಾಟೆ ಮಾಡೋದು, ಅದೊಂದು ನ್ಯೂಸೆನ್ಸು. ಇನ್ನೆಷ್ಟು ಜನಕ್ಕೆ ನ್ಯೂಸೆನ್ಸ್ ನೋಡಿ ಆ ಏರಿಯಾಲಿ. ಎಲ್ಲರೂ ಹೋಗಿ ಅಲ್ಲೇ ಮುಗಿಬಿದ್ರೆ ಸ್ಟೇಷನ್ನವ್ರು ಹೋಗ್ಲಿ ಆಯಿತು, ಸ್ಟೇಷನ್ನವ್ರು ಬೇರೆ ಕೆಲಸ ಮಾಡೋದು ಬಿಡವಾ? ಇದನ್ನ ಒಂದು DCP ಇರ್ತಾರೆ, ಒಂದು ACP ಇರ್ತಾರೆ, ಒಂದು ಟೀಮ್ ಇರುತ್ತೆ, ಅದನ್ನು ಮಾತ್ರ IO ಇರ್ತಾರೆ, ಅವ್ರು ಈ ಕೇಸ್ ನೋಡ್ಕೊಳ್ತಿರ್ತಾರೆ. ಇನ್ನು ಮಿಕ್ಕಿದ್ದವ್ರಿಗೆ ಎಷ್ಟು ಕಷ್ಟ ಇದೆ ಅಂತೇಳಿ ಅಲ್ಲಿ ಸ್ಟೇಷನ್ಗೆ ಹೋಗೋದಾರೆ ಅವ್ರು ಹೋಗೋಕ್ಕಾಗತ್ತಾ? ಅವ್ರ ಕಂಪ್ಲೇಂಟ್ಗಳು ಇದೊಂದೇ ವಿಷಯನಾ? ತುಂಬ ವಿಷಯ ಇರುತ್ತಲ್ಲ, ನಡೆದೋಗ್ತಾ ಇರ್ತಲ್ಲ, ಇನ್ಸಿಡೆಂಟ್ಸು ಎವ್ರಿ ಡೇ ನಡೀತಾ ಇರುತ್ತೆ. ಅವರೆಲ್ಲ ಸ್ಟೇಷನ್ಗೆ ಹೋಗಬೇಕು, ಕಂಪ್ಲೇಂಟ್ ಮಾಡಬೇಕು, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಶಾಂತಿ ರೀತಿಯಿಂದ ಇದ್ದು, ಇದರಲ್ಲಿ ದರ್ಶನ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದಿದ್ರೆ ನೀಟಾಗಿ ಚಾರ್ಜ್ ಶೀಟಲ್ಲಿ ಬರುತ್ತೆ, FIR ಅಲ್ಲಿ ಬರುತ್ತೆ, ಎಲ್ಲ ಆಚೆ ಬರುತ್ತೆ. ಅದಕ್ಕೆ ದೇವರಂತ ಜಡ್ಜ್ ಇರ್ತಾರೆ, ಅವರೊಂದು ತೀರ್ಪು ಕೊಡ್ತಾರೆ. ಅದಕ್ಕೆ ಎಲ್ಲರೂ ತಲೆಬಾಗಿ ಇವ್ರಿಗೊಂದು ಒಳ್ಳೆ ಆಪರ್ಚುನಿಟಿ, ಎಲ್ರಿಗೂ ಒಳ್ಳೇದಾಗಲಿ. ಆ ಹೆಣ್ಮಗುಗೆ ಮತ್ತು ರೇಣುಕಾ ಸ್ವಾಮಿ ಅವ್ರ ವೈಫು ಮತ್ತು ಮಗುಗೆ ಏನಾದರೂ ಒಂದು ದಾರಿ ಆಗಬೇಕು. ಅಟ್ ದ ಸೇಮ್ ಟೈಮ್ ವಿಜಯಲಕ್ಷ್ಮಿ ಮತ್ತು ಅವ್ರ ಮಗ, ಅದು ಪಾಪ ಆ ಮಗು ಏನು ಮಾಡುತ್ತೆ, 15 ವರ್ಷ ಮಗು. ಅದೇ ಅಟ್ ದ ಸೇಮ್ ಟೈಮ್ ಪವಿತ್ರ ಗೌಡ ಅವ್ರ ಹೆಣ್ಮಗು, ಅವ್ರೇನು ಎಷ್ಟು ಬೇಜಾರಾಗ್ಬೋದು, ಒಂಟಿ ಆಗೋಯ್ತಲ್ಲ ಈಗ ಆ ಹೆಣ್ಮಗು. ಇದೆಲ್ಲ ಬೇಕಾ ಅನ್ಸುತ್ತೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.